ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಗ್ರಹಚಾರ ಕೆಟ್ಟಬಿಡ್ತು ಅಂದರೆ ಹಾಗೆ ನೋಡಿ, ಒಂದಾದ್ಮೇಲೆ ಒಂದು ಶನಿ ಒಕ್ಕರ್ಸ್ಕೊಂಡು ಬರ್ತಾನೆ ಇರುತ್ತೆ. ಯಾವತ್ತೋ ಮಾಡಿದ ತಪ್ಪುಗಳು ಇನ್ಯಾವಾಗಲೂ ಒಟ್ಟಾಗಿ ಬಂದು ಕಾಡುತ್ತವೆ. ಸೋನಿಯಾ ಗಾಂಧಿ ಅವರಿಗೆ ಪಾಪ ಹಂಗೆ ಆಗಿದೆ. ಒಂದು ಕಡೆ ಮಗನ ಭವಿಷ್ಯ ಚಿಂತೆ, ಅಟ್ಲೀಸ್ಟ್ ಒಂದು ಸಲ ಆದರೂ ಮಗನನ್ನು ಪ್ರಧಾನಿಯಾಗಿ ಮಾಡೋಣ ಅನ್ನೋ ಆಸೆ, ಇನ್ನೊಂದು ಕಡೆ ಕೈ ಕೊಡ್ತಿರೋ ಆರೋಗ್ಯ. ಇದೆಲ್ಲದರ ಮಧ್ಯೆ ನ್ಯಾಷನಲ್ ಹೆರಾಲ್ಡ್ ಕೇಸು. ಇದಿಷ್ಟು ಸಾಲದು ಅಂತ ಸೋನಿಯಾ ಗಾಂಧಿ ಅವರ ಮೇಲೆ ಈಗ ಮತ್ತೊಂದು ಆರೋಪ ಕೇಳಿ ಬರ್ತಾ ಇದೆ. ಅದು ಕಳ್ಳತನದ ಆರೋಪ. ಸೋನಿಯಾ ಗಾಂಧಿ ಅವರ ಮೇಲೆ ಇಂಥ ಆರೋಪವೇ? ಅಂಥದ್ದೇನು ಮಾಡಿದ್ರು ಸೋನಿಯಾ ಗಾಂಧಿ ಅವರು? ಯಾಕಿಂಥ ಆರೋಪ? ಆ 51 ಪೆಟ್ಟಿಗೆಯ ಕತೆ ಏನು? ಎಲ್ಲವನ್ನೂ ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಈ ಹಿಂದೆ ದೆಹಲಿಯಲ್ಲಿ ಒಂದು ನೆಹರು ಸಂಗ್ರಹಾಲಯ ಇತ್ತು. ಅದರಲ್ಲಿ ಮಾಜಿ ಪ್ರಧಾನಿ ನೆಹರು ಅವರಿಗೆ ಸಂಬಂಧಪಟ್ಟಂತಹ ಅನೇಕ ಪತ್ರಗಳು, ನೆಹರು ಅವರಿಗೆ ಆಗ ಬೇರೆ ಬೇರೆ ದೇಶದಿಂದ ಬಂದಂತಹ ಪತ್ರಗಳು ಹಾಗೂ ನಮ್ಮಲ್ಲಿನ ಸೇನೆಯಿಂದ ಬಂದ ಪತ್ರಗಳನ್ನು ಅಲ್ಲಿ ಸಂಗ್ರಹಿಸಿಡಲಾಗಿತ್ತು. 2010ರಲ್ಲಿ ಏನಾಗುತ್ತೆ ಅಂದರೆ ಆ ಪತ್ರಗಳನ್ನು ಡಿಜಿಟಲೀಕರಣ ಮಾಡಬೇಕು ಅನ್ನೋ ನಿರ್ಧಾರವನ್ನು ಸರ್ಕಾರ ಮಾಡುತ್ತೆ. ಎಷ್ಟಾದರೂ ಭಾರತದ ಪ್ರಧಾನಿಗಳಿಗೆ ಸಂಬಂಧಿಸಿದ ಪತ್ರಗಳಲ್ವೇ, ಮುಂದಿನ ಪೀಳಿಗೆಗೆ ಸೇಫಾಗಿ ಸಿಗಲಿ ಅನ್ನೋ ಕಾರಣಕ್ಕೆ ಇದನ್ನು ಮಾಡಲಾಗುತ್ತೆ. ಆದರೆ ವಿಚಿತ್ರ ಏನಂದರೆ ಅದಕ್ಕಿಂತ 2 ವರ್ಷ ಮುಂಚೆನೇ, ಅಂದರೆ 2008ರಲ್ಲೇ ಆ ಪತ್ರಗಳನ್ನು 51 ಬಾಕ್ಸ್ಗಳಲ್ಲಿ ತುಂಬಿಕೊಂಡು ಸೋನಿಯಾ ಗಾಂಧಿ ಅವರು ತಮ್ಮ ಮನೆಗೆ ತೆಗೆದುಕೊಂಡು ಹೋಗಿದ್ರಂತೆ. ಇಂಟ್ರೆಸ್ಟಿಂಗ್ ಏನಂದರೆ ಅದರಲ್ಲಿ ತುಂಬ ವಿಶೇಷವಾದ ದಾಖಲೆಗಳು ಕೂಡ ಇದ್ವು. ಅವೆಲ್ಲವೂ ಕೂಡ ನೆಹರು ಅವರಿಗೆ ಪ್ರಧಾನಿಯಾಗಿದ್ದಾಗ ಬಂದಂತಹ ಪತ್ರಗಳು. ಹಾಗಾದರೆ ಆ ಪತ್ರಗಳಲ್ಲಿ ಅಂತಹದ್ದೇನಿತ್ತು? ಪೆಟ್ಟಿಗೆಯಲ್ಲಿ ತುಂಬಿಕೊಂಡು ಸೋನಿಯಾ ಗಾಂಧಿಯವರು ಅದನ್ನು ಯಾಕಾಗಿ ಮನೆಗೆ ತೆಗೆದುಕೊಂಡು ಹೋದರು? ಯಾಕೆ ಅಷ್ಟೊಂದು ಭಯ ಪಡುವ ಪತ್ರವೇನಾದರೂ ಇತ್ತ? ಅದರಲ್ಲಿ ತುಂಬ ಪ್ರಶ್ನೆಗಳು ಕಾಡ್ತಾ ಇದೆ. ವೀಕ್ಷಕರೇ, 2023ರಲ್ಲಿ ಏನಾಗುತ್ತೆ ಅಂದರೆ ನರೇಂದ್ರ ಮೋದಿಯವರ ಸರ್ಕಾರ ಈ ನೆಹರು ಸಂಗ್ರಹಾಲಯ ಅಂತ ಇದ್ದಿದ್ದನ್ನು ಪ್ರಧಾನಮಂತ್ರಿ ಸಂಗ್ರಹಾಲಯ ಅಂತ ಮಾಡ್ತಾರೆ. ಹೀಗೆ ಪ್ರಧಾನಮಂತ್ರಿ ಸಂಗ್ರಹಾಲಯ ಅಂತ ಮಾಡಿದ ಮೇಲೆ ದೇಶದ ಎಲ್ಲ ಪ್ರಧಾನಿಗಳ ವಸ್ತುಗಳನ್ನು ಅಲ್ಲಿ ಜೋಡಿಸಿಡಬೇಕಾಗುತ್ತೆ. ಅದಕ್ಕೆ ಸರ್ಕಾರ ತುಂಬ ಹಣ ಖರ್ಚು ಕೂಡ ಮಾಡುತ್ತೆ. ಆದರೆ ಅದರಲ್ಲಿ ನೆಹರು ಅವರ ಪತ್ರಗಳು ಮಾತ್ರ ಮಿಸ್ ಆಗಿಬಿಟ್ಟಿದ್ವು. ಸೊ ಸಂಗ್ರಹಾಲಯ 2020ರಲ್ಲಿ ಸೋನಿಯಾ ಗಾಂಧಿ ಅವರಿಗೆ ಪತ್ರವನ್ನು ಬರೀತು. ಇಲ್ಲಿ ಅಂದರೆ ನೆಹರು ಸಂಗ್ರಹಾಲಯದಿಂದ ತಗೊಂಡು ಹೋದಂತಹ ಎಲ್ಲ ದಾಖಲೆಗಳನ್ನು ನಮಗೆ ವಾಪಸ್ ಕೊಡಿ, ತಗೊಂಡು ಬನ್ನಿ ಅದನ್ನು ಅಂತ. ಆದರೆ ಸೋನಿಯಾ ಗಾಂಧಿ ಅವರು ಮಾತ್ರ ಆ ಪತ್ರಕ್ಕೆ ಯಾವುದೇ ಉತ್ತರವನ್ನು ಕೂಡ ಕೊಡಲಿಲ್ಲ. ನಂತರ ಈ ಪ್ರಧಾನಿ ಸಂಗ್ರಹಾಲಯ ಆದಮೇಲೆ ಕೂಡ ಕೇಳ್ತಾರೆ, ಅದನ್ನು ಪತ್ರದ ಮೂಲಕವೇ ವ್ಯವಹರಿಸ್ತಾರೆ. ನೆಹರು ಅವರಿಗೆ ಸಂಬಂಧಿಸಿದ ಪತ್ರಗಳನ್ನು, ದಾಖಲೆಗಳನ್ನು ಕೊಡಿ ಅಂತ. ನಾವು ಅದನ್ನು ಇಲ್ಲಿಡ್ತೀವಿ ಅಂತ ಕೇಳ್ಕೊಳ್ತಾರೆ. ಆಗಲೂ ಕೂಡ ಅವರು ಏನೇನೂ ಮಾತಾಡಿಲ್ಲ, ವಾಪಸ್ ಕೊಡಲೂ ಇಲ್ಲ. ಅಲ್ಲ, ಹಾಗಾದರೆ ಆ ಪತ್ರದಲ್ಲಿ ಅಷ್ಟೊಂದು ಸೀಕ್ರೆಟ್ ಮಾಡುವಂಥದ್ದೇನಿತ್ತು? ಎಲ್ಲಿ ಅದನ್ನು ಮೋದಿಜಿ ಡಿಜಿಟಲೈಸೇಷನ್ ಮಾಡ್ತಾರೋ ಅಂತ ಸೋನಿಯಾ ಗಾಂಧಿ ಅವರು ಏನಾದರೂ ಭಯಪಟ್ಟಿದ್ರಾ? ಡಿಜಿಟಲೀಕರಣ ಆದರೆ ಸಾರ್ವಜನಿಕರು ನೋಡ್ತಾರೆ, ಆಗೇನಾದರೂ ವಿಷಯ ಬಯಲಾಗ್ಬಿಡುತ್ತೆ ಅನ್ನೋ ಆತಂಕ ಇತ್ತ? ಅದನ್ನು ಸೋನಿಯಾ ಗಾಂಧಿ ಅವರೇ ಹೇಳಬೇಕೀಗ. ಬಟ್ ಈಗ ವಿಷಯ ಏನಂದರೆ ಆ 51 ಪೆಟ್ಟಿಗೆಗಳಲ್ಲಿ ಪತ್ರಗಳನ್ನು ತುಂಬಿಸಿಕೊಂಡು ಹೋಗಿದ್ದೇ ಆದರೆ ಸೋನಿಯಾ ಗಾಂಧಿಯವರ ವಿರುದ್ಧ ಸಂಗ್ರಹಾಲಯದ ಕಡೆಯಿಂದ ಲೀಗಲ್ ಆ್ಯಕ್ಷನ್ ಏನಾದರೂ ಆಗುತ್ತಾ? ಜಿ ನ್ಯೂಸ್ನಲ್ಲಿ ಒಂದು ಸುದ್ದಿ ಬರುತ್ತೆ. ಕಾಂಗ್ರೆಸ್ ನೆಹರು ಅವರಿಗೆ ಸಂಬಂಧಿಸಿದ ದಾಖಲೆಗಳನ್ನು 51 ಪೆಟ್ಟಿಗೆಯಲ್ಲಿ ತುಂಬಿಕೊಂಡು ಹೋಗಿದ್ರು ಸೋನಿಯಾ ಗಾಂಧಿ ಅವರು ಅನ್ನೋದಾಗಿ. ಅದಲ್ಲದೆ ಸರ್ಕಾರ ಈಗ ಅದನ್ನು ಯಾಕೆ ವಾಪಸ್ ಕೇಳ್ತಾ ಇದೆ ಅನ್ನೋದಾಗಿ ಕೂಡ ಬರೆದಿದ್ರು. ಏಪ್ರಿಲ್ನಲ್ಲಿ ಸರ್ಕಾರ ಇದರ ಬಗ್ಗೆ ಸೋನಿಯಾ ಗಾಂಧಿ ಅವರಿಗೆ ಪತ್ರವನ್ನು ಕೂಡ ಬರೆಯುತ್ತೆ. ನೆಹರು ಕುಟುಂಬ ಇದನ್ನು ಸರ್ಕಾರಕ್ಕೆ ದಾನವಾಗಿ ಕೊಟ್ಟಿದ್ದು. ದಾನವಾಗಿ ಕೊಟ್ಟಂತಹ ಯಾವುದೇ ವಸ್ತುವನ್ನು ವಾಪಸ್ ತೆಗೆದುಕೊಳ್ಳುವಂತಹ ಅಧಿಕಾರ ಅಥವಾ ಹಕ್ಕು ಅವರ ಕುಟುಂಬಕ್ಕೂ ಕೂಡ ಇಲ್ಲ. ಹಾಗೆ ತೆಗೆದುಕೊಂಡು ಹೋದರೆ ಅದು ಕಳ್ಳತನಕ್ಕೆ ಸಮಾನ. ನೀವು ಯಾಕೆ ಕೊಟ್ಟ ಮೇಲೆ ಕೂಡ ಅದನ್ನು ತೆಗೆದುಕೊಂಡು ಹೋದ್ರಿ ಅಂತ ಕೇಳಿದೆ. ಈವನ್ ಇಂಡಿಯನ್ ಎಕ್ಸ್‌ಪ್ರೆಸ್ನಲ್ಲೂ ಕೂಡ ಇದರ ಬಗ್ಗೆ ಪ್ರಕಟಿಸಲಾಗಿದೆ. ಈ ಪತ್ರವನ್ನು ನೋಡಿದವರು ಇದರಲ್ಲಿ ಜಯಪ್ರಕಾಶ್ ನಾರಾಯಣ್, ಎಡ್ವಿನಾ ಮೌಂಟ್ ಬೆಟನ್, ಆಲ್ಬರ್ಟ್ ಐನ್ಸ್ಟೈನ್, ವರುಣಾ ಆಸಿಫ್ ಅಲಿ, ವಿಜಯಲಕ್ಷ್ಮಿ ಪಂಡಿತ್ ಮತ್ತು ಜಗಜೀವನ್ ರಾಮ್ ಅಂತವರ
ದೊಡ್ಡ ದೊಡ್ಡ ವ್ಯಕ್ತಿಗಳು ಬರದ ಪತ್ರ ಹಾಗೂ ಇಲ್ಲಿಂದ ಅವರಿಗೆ ಹೋದ ಪತ್ರಗಳು ಕೂಡ ಇದ್ವು ಅಂತ ಹೇಳ್ತಾರೆ. Possessed the letters written by Pandit Jawaharlal Nehru, the first Prime Minister of India, to Lady Edwina Mountbatten, to Jayaprakash Narayan ji, amongst other leaders of the world. So what was the reason that just before the decision of digitization of this letter in 2010, all these letters, otherwise they would have come to the public domain, they were retrieved by the Congress party and particularly Mrs. Sonia Gandhi. ಈಗ ಈ ಕಾಗದ ಪತ್ರಗಳು ಮತ್ತೆ ಮ್ಯೂಸಿಯಂಗೆ ಸಿಗಲಿದೆಯಾ? ಸಿಗಬೇಕು ಅಂದರೆ ಸೋನಿಯಾ ಗಾಂಧಿ ಅವರು ಅದನ್ನೆಲ್ಲ ವಾಪಸ್ ಕೊಡಬೇಕು. ಬಟ್ ಅವರು ಅದನ್ನು ವಾಪಸ್ ಕೊಡ್ತಾರಾ ಅನ್ನೋದು ಪ್ರಶ್ನೆ. ಮೋದಿಜಿ ಅವರ ಅಧ್ಯಕ್ಷತೆಯಲ್ಲಿ ಜೂನ್ 23ಕ್ಕೆ ಒಂದು ಮೀಟಿಂಗ್ ಆಗುತ್ತೆ. ಅದರಲ್ಲಿ ನಿರ್ಮಲಾ ಸೀತಾರಾಮನ್, ರಾಜನಾಥ್ ಸಿಂಗ್ ಅವರು ಕೂಡ ಪಾಲ್ಗೊಂಡಿದ್ದರು. ಅಲ್ಲಿ ಒಂದು ನಿರ್ಧಾರ ಮಾಡಲಾಗುತ್ತೆ. ಸೋನಿಯಾ ಗಾಂಧಿ ಅವರಿಗೆ ಪದೇ ಪದೇ ಪತ್ರವನ್ನು ಬರೆದ್ರೂ ಕೂಡ ಅದನ್ನು ಅವರು ವಾಪಸ್ ಮಾಡ್ತಾ ಇಲ್ಲ. ಅದಕ್ಕಾಗಿ ಅವರನ್ನು ಕೋರ್ಟ್ಗೆ ತರಬೇಕು, ಲೀಗಲ್ ಆ್ಯಕ್ಷನ್ ತಗೊಳ್ಬೇಕು ಅಂತಲೂ ಚರ್ಚೆ ಆಗಿದೆ ಅನ್ನೋದು ಮಾಹಿತಿ. ಯಾಕಂದರೆ ಇದೆಲ್ಲ ಸಂಗ್ರಹಾಲಯದ ಆಸ್ತಿ ಆಗಿದೆ, ಅಂದರೆ ಸರ್ಕಾರದ ಸ್ವತ್ತು ಅದು. ಈಗೇನೋ ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಬೇಲ್ ತಗೊಂಡು ಹೊರಗಿದ್ದಾರೆ. ಈಗ ಈ ವಿಷಯದಲ್ಲಿ ಏನು ಮಾಡ್ತಾರೆ ಅನ್ನೋದನ್ನು ನೋಡಬೇಕು. ನಿಜವಾಗಿಯೂ ಇಲ್ಲಿ ನೆಹರು ಅವರ ಕುಟುಂಬ ಪತ್ರವನ್ನು ತೆಗೆದುಕೊಂಡು ಹೋಗಿದೆ, ಅವರಿಗೆ ಅದನ್ನು ಸಾರ್ವಜನಿಕವಾಗಿ ತೋರಿಸೋದಕ್ಕೆ ಇಷ್ಟ ಇಲ್ಲ ಅಂತ ಆದರೆ ಖಂಡಿತ ಆ ಪತ್ರದಲ್ಲಿ ಏನೋ ದೊಡ್ಡ ವಿಷಯವೇ ಇದೆ ಅನ್ನೋದು ಸ್ಪಷ್ಟ. ಈಗೇನಾದರೂ ಸೋನಿಯಾ ಗಾಂಧಿ ಅವರು ದಾಖಲೆಗಳನ್ನು ವಾಪಸ್ ಮಾಡಿಲ್ಲ ಅಂದರೆ ಅವ್ರ ಮೇಲೆ ಕಳ್ಳತನದ ಆರೋಪ ಆಗುತ್ತೆ. ಇದನ್ನು ಸಾಬೀತು ಮಾಡಬೇಕಾಗಿರೋದು ಸ್ವತಃ ಮ್ಯೂಸಿಯಂ. ಈಗ ಈ ಮ್ಯೂಸಿಯಂ ಕಾನೂನುಗಳು ಕೂಡ ಬದಲಾಗಿದೆ. 2008ರಲ್ಲಿ ಇದ್ದ ಕಾನೂನೇ ಬೇರೆ, ಈಗಿರೋ ಕಾನೂನುಗಳೇ ಬೇರೆ. ಈ ಕಾನೂನಿನ ಪ್ರಕಾರ ಸೋನಿಯಾ ಗಾಂಧಿ ಅವರಿಗೆ ಕೋರ್ಟ್ ವಾಪಸ್ ಕೊಡುವಂತೆ ಆದೇಶ ಅಷ್ಟೇ ಮಾಡುತ್ತೆ. ಈ ಕೇಸ್ನಲ್ಲಿ ಜೈಲಿಗಂತೂ ಖಂಡಿತ ಹಾಕೋದಿಲ್ಲ. ಭಾರತೀಯ ಸಂವಿಧಾನದಲ್ಲಿ ಇದಕ್ಕೆ ಯಾವುದೇ ಶಿಕ್ಷೆ ಕೂಡ ಇಲ್ಲ. ಗಾಂಧಿ ಕುಟುಂಬ ಹೇಳುತ್ತೆ, ನಮ್ಮ ಹತ್ರ ಮನೆಯೇ ಇಲ್ಲ, ದೇಶಕ್ಕೆಲ್ಲವನ್ನ ದಾನ ಮಾಡಿದ್ದೀವಿ ಅಂತ. ಇದೇ ಕಥೆಗಳನ್ನು ಇಷ್ಟು ದಿನ ಕೇಳ್ತಾ ಬಂದ್ವಿ, ಇನ್ನು ಮುಂದೆ ಕೂಡ ಕೇಳ್ತಾ ಇರಬೇಕಷ್ಟೇ ನಾವು. ಅವರಿಗೆ ಮಾತ್ರ ಈ ಕೋರ್ಟು, ಜಾಮೀನು ಇದೆಲ್ಲವೂ ಕೂಡ ಕಡಲೆಕಾಯಿ ತಿಂದಷ್ಟು ಸುಲಭ ಆಗಿಬಿಟ್ಟಿದೆ. ವೀಕ್ಷಕರೇ, ಈ ಇಡೀ ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.